ಹಾಯ್ ಹಲೋ ಎಲ್ಲ ನಮಸ್ಕಾರ ಕಣ್ರಪ್ಪ. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಯಾಕಂದರೆ ಸ್ವಲ್ಪ ಕಮಿಟ್ಮೆಂಟ್ಗಳು, ಅಮೌಂಟಿನ ಸಮಸ್ಯೆ, ಫೈನಾನ್ಷಿಯಲ್ ಸಮಸ್ಯೆ ಆಗಿತ್ತು. ಈಗ ನಾನು ಸುಗ್ಗಿ ಮಾಡ್ತಾ ಇದ್ದಿದ್ದು ಕೆಲಸ ಬಿಟ್ಬಿಟ್ಟು ಇವಾಗ ಡ್ರೈವಿಂಗ್ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ನಮ್ಮ ಝೋನಲ್ಲಿ ಸುಗ್ಗಿನಲ್ಲಿ ಏನು ಸಿಗ್ತಾ ಇರಲಿಲ್ಲ. ಅವರೆಲ್ಲ ತುಂಬ ಜಾಸ್ತಿ ಆಗಿದ್ರು. ಒಂದು ಗಾಡಿಗೆ ಕೆಲಸ ಬಂದ್ಬಿಟ್ಟಿತ್ತು. ಟ್ರ್ಯಾಕ್ಟರ್ನ ಎತ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಮೊದಲು ಮಾಡ್ತಿದ್ದ ಸುಗ್ಗಿ ಕೆಲಸ ಬಿಟ್ಬಿಟ್ಟು ಈ ಕೆಲಸ ಮಾಡಕ್ಕೆ ನಿಂತ್ಬಿಟ್ಟು ಆಲ್ರೆಡಿ ಒಂದು ತಿಂಗಳಾಯಿತು. ತಿಂಗಳಿಂದ ಯಾವುದೇ ರೀತಿ ವಿಡಿಯೋ ಮಾಡಿರಲಿಲ್ಲ. ಯಾಕಪ್ಪ ಅಂದರೆ ಇದ್ದ ಸಮಸ್ಯೆಗಳಲ್ಲಿ ಅಯ್ಯೋ ನಮ್ಮ ಗಾಡಿಗೆ ಯಾಕೋ ಹೊಟ್ಟೆ ತುಂಬ ಹಸಿವಾಗ್ಬಿಟ್ಟಿತ್ತು. ಊಟ 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 ಅಂತ ಇತ್ತು. ಅದಕ್ಕೆ ಊಟ ಕೊಡ್ಸೋಣ ಅಂತ ಒಂದು ಒಳ್ಳೆ ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಓನರ್ ಹೇಳಿದ್ರು ಇಂಥ ಹೋಟೆಲ್ಗೆ ಹೋಗು ಅಂತ. ಅದೇ ಹೋಟೆಲ್ನ ಹುಡುಕ್ತಾ ಇದ್ದೀನಿ. ನನಗಂತೂ ಹುಡುಕಿ ಸಾಕಾಗೋಯ್ತು ಮಾರಾಯ. ಈ ಹೋಟೆಲ್ಲೇ ಸಿಗ್ತಾ ಇಲ್ಲ. ಅಯ್ಯೋ, ಎಲ್ಲಿದೆ ಅಲ್ಲಿದೆ, ಇಲ್ಲಿದೆ ಅಲ್ಲಿದೆ ಅಂತ ನೋಡಿ 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 ತುಂಬಾ ಲೇಟ್ ಆಗೋಯ್ತು. ಹೊಟ್ಟೆ ಮಾತ್ರ ತುಂಬಾ ಹಸುವಾಗಿದೆ ಅಂತ ನನ್ನ ಗಾಡಿ ನನಗೆ ಹೇಳ್ತಾ ಇತ್ತು. ಅವಾಗ ಹಸುವಾಗಿದೆ ಅಂತ ಸಿಗ್ನಲ್ ಬೇರೆ ಕೊಡ್ತಾ ಇತ್ತು. ಈ ಹೋಟೆಲ್ ಎಲ್ಲಿದೆ ಅಂತ ಹುಡುಕೊಂಡು ಹೋದ್ರೆ ಎದುರುಗಡೆ ಬಂದೇ ಬಿಡ್ತು. ಹೊಟ್ಟೆ ತುಂಬಾ ಊಟ ಹಾಕಿಸ್ತಾ ಇದ್ದಂಗೆ ನಮ್ದು ಟ್ರ್ಯಾಕ್ಟರ್ ನಮ್ಮ ಹುಡುಗ ಏನಿಲ್ಲ ಅಂತಮ್ಮ ಹೆಂಗೋ ಕೊಡಿಸ್ತೆ ಇಷ್ಟೊತ್ತಿಗೆ ಒಳ್ಳೆ ಊಟನೇ ಕೊಡಿಸ್ತೆ ಅಂತ ಸ್ವಲ್ಪ ಖುಷಿ ಆಗ್ಬಿಡ್ತು. ಅದೇನು ಸುಮ್ಮನೆ ಸುಮಾರು ತಿಂತ 2,000 ರೂಪಾಯಿ ಊಟ ತಿಂತು. ಇನ್ನೂ ತಿನ್ಸಿದ್ರೆ ಬೇಜಾನ್ ತಿನ್ನೋದು. ಸದ್ಯಕ್ಕಿಷ್ಟು ನಾಳೆ ನೋಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ಮುಂದೆಗಡೆ ಬಂದು ಇನ್ನೊಬ್ಬ ನಮ್ಮ ಜೊತೆಗೆ ನಮ್ಮ ಹುಡುಗ ಬರ್ತೀನಿ ಅಂದ. ಅವನಿಗೋಸ್ಕರ ಗಾಡಿ ಸೈಡ್ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಅಯ್ಯೋ, ವೆಯ್ಟ್ ಮಾಡಿ ಸಾಕಾಗೋಯ್ತು. ಎಷ್ಟೊತ್ತಾದ್ರೂ ಅವನು ಬರಲೇ ಇಲ್ಲ. ನಮ್ಮ ಗಾಡಿ ನೋಡಿದ್ರೆ ನಮ್ಮದೇ ಜೀವನ ಹರಿದು ಊರು ಬಾಗ್ಲಾಗಿದೆ ಅಂದರೆ ನಮ್ಮ ಗಾಡಿ ಟರ್ಪಲ್ ಬೇರೆ ಹರಿದು ಊರು ಬಾಗ್ಲಾಗ ಹೋಗ್ಬಿಟ್ಟಿದೆ. ಇರಲಿ, ನಮ್ಮ ಓನರ್ ಇಲ್ಲೇ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಹುಡುಗ ಬರೋ ದಾರಿ ಕಾಯ್ತಾ ಇದ್ದೀನಿ, ಬರ್ತಾನೆ ಇಲ್ಲ. ಎಷ್ಟೊತ್ತು ಅಂತ ಕಾಯೋದು? ಹೋಗ ಬರೋ ಗಾಡಿಗಳು ಹಿಂಗಾಡ್ ಬಂದೇ ಬಿಟ್ಟ ನಮ್ಮ ಹುಡುಗ. ಬತ್ತಿದಂಗೆ ಕೈ ಸನ್ನೆ ಮಾಡ್ಕೊಂಡು ಕಾತ್ಕೊಂಡು ನಿಂತಿದ್ದಕ್ಕೆ ಫ್ರೆಂಡ್ಶಿಪ್ ಬೆಲೆನೇ ಕೊಡದೆ ಹೊರಟೋಗ್ಬಿಟ್ಟ. ಇನ್ನೊಬ್ಬ ನಮ್ಮ ಹುಡುಗ ನನ್ನ ಗಾಡಿ ಕೀನ ತಗೊಂಡೋಗಿದ್ದ, ಬೈಕಿಂಗ್ ಕೀ ಕೊಡಕ್ಕೆ ಅಂತ ಬಂದ. ಬೈಕಿಂಗ್ ಕೀ ಇಸ್ಕೊಂಡ್ಬಿಟ್ಟೆ. ಆತನಿಗೂ ಒಂದು ಬಾಯಿ ಹೇಳ್ಬಿಟ್ಟು ಈ ಅಮಾಯಕ ನನ್ನ ಬಿಟ್ಬಿಟ್ಟೆ, ಇವನು ನನ್ನ ಅಮಾಯಕ ಮಾಡೋದ. ಅಯ್ಯೋ ಗುರುವಿದೆಯಾ, ಕರ್ಮ ಕಾಂಡಪ್ಪ. ಏನ್ರ ಫ್ರೆಂಡ್ಶಿಪ್ ಬೆಲೆನೇ ಇಲ್ಲ. ಅಲ್ಲಿಂದ ಇರ್ಲಿ ಅಂತ ನಾವು ನಮ್ಮ ಹುಡುಗನ್ನ ಸ್ಟಾರ್ಟ್ ಮಾಡಿ ಹಾಕಿ ನಾನು ಆ ಕಡೆ ಈ ಕಡೆ ನೋಡ್ಕೊಂಡು ಯಾರನ್ನ ಲೈನ್ಗೆ ನೋಡಿಯೋಕೆ ಬರ್ತಾರೆ ಡ್ಯಾಶ್ ಗೀಸ್ ಕೊಟ್ಟಾರು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಯಾರು ಬರ್ತಾ ಇರ್ಲಿಲ್ಲ. ಗಾಡಿ ಎತ್ಕೊಂಡು ಸೀದಾ ಹೋಗ್ತಾ ಇದ್ದೀನಿ. Let's go. ಮುಂದೆ ಹೋಗ್ಬಿಟ್ಟು ನಮ್ಮ ಹುಡುಗ ಕಾಲ್ ಮಾಡ್ಬಿಟ್ಟು ಸೈಡ್ಗೆ ಹಾಕೊಂಡು ಊಟ ಪಾರ್ಸಲ್ ತಂತ ಇರ್ತೀನಿ ಬಾ ಅಂದ. ಅಂದ್ರೆ ಊಟ ಅಂದ್ರೆ ಅವ್ನ ಗಾಡಿಗಲ್ಲ, ಅವ್ನ ಹೊಟ್ಟೆಗೆ. ಹಿಂಗಾಡಿ ಮುಂದೆ ಬಂದ್ಬಿಟ್ಟು ಈ ಒಂದು ರೋಡ್, ಹೈವೇ ರೋಡ್ ಹತ್ತೀವಿ. ಇವರು ಅದೇನೇ ಹೇಳ್ಬರು, ಲಕ್ಷ ಕೊಟ್ಟು ಅಂತ ಗಾಡಿ ತಕೊಂಡ್ರು. ಈ ಟ್ಯಾಕ್ಟ್ರ್ ಹೊಡಿಯೋದ್ರಲ್ಲಿ ಇರೋ ಮಜಾ ಬೇರೆ ಯಾವುದ್ರಲ್ಲೂ ಇರಲ್ಲ. ಕೋಟಿ ಕೊಟ್ಟು ಕಾರ್ ತಗೊಂಡು ಓಡಾಡೋರ್ಗು ಈ ಟ್ಯಾಕ್ಟ್ರ್ ಹೊಡೋರ್ಗು ಇರೋ ವ್ಯತ್ಯಾಸ ಏನಂದ್ರೆ ನಮ್ದು ಓಪನ್ ಎಸಿ ನ್ಯಾಚುರಲ್ ಆಗಿ ಬರ್ತಾ ಇರುತ್ತೆ. ಅವ್ರದ್ದೆಲ್ಲ ಎಸಿ ಹೇಳೋದೇ ಕೂಡ ನಿಮಗೆ ಗೊತ್ತಲ್ಲ ಮ್ಯಾಟ್ರು. ಇನ್ನೇನು ಗುರು, ಹಿಂಗಾಡಿ ಎಷ್ಟೊತ್ತಿಗೆ ಬರ್ತದೋ ಕೆಲಸದ ಜಾಗ ಅಂತ ಹುಡುಕೊಂಡು ಹೋಗ್ತಾ ಇದೀವಿ. ಜಾಗ ಬೇರೆ ನಮಗೆ ಗೊತ್ತಿಲ್ಲ. ನಮ್ಮ ಓನರ್ ಹೇಳ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಅಲ್ಲಿ ಅಡ್ರೆಸ್ ಹೇಳ್ಬಿಟ್ಟು ಇಂಥ ಕಡೆ ಹೋಗಿ ಹಿಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸು ಅಂದರು. ನಮ್ಮ ಹುಡುಗ ಫೋನ್ ಮಾಡಿದೆ. ಅವ್ನು ನೋಡಿದ್ರೆ ಮೊನ್ನೆ ಕೆಲ್ಸಕ್ಕೆ ಹೋಗಿದ್ನಂತೆ. ಅವನು ಮುಂದೆ ಹೋಗ್ಬಿಟ್ಟು ವಿಡಿಯೋ ಕಾಲ್ ಮಾಡು ಅಂದ. ಇರಲಿ ಅಂತಂದೇಳಿ ಹೋಗ್ತಾ ಇದ್ದೀನಿ ಗುರು. ಅಕ್ಕಪಕ್ಕ ರೋಡಲ್ಲಿ ಮಾತಾಡ್ಸೋಣ ಅಂದರೆ ಯಾವುದು, ಅಯ್ಯೋ ನಮ್ಮ ಹುಡುಗ ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊತಾನೆ. ಒಬ್ಬನೇ ಹೋಗ್ತಾ ಇದ್ದೀನಲ್ಲ, ಮಗ್ಳಾಗ ಯಾವುದು ಏನು ಬರ್ತಾ ಇಲ್ಲ. ಬಂದರೆ ಒಂಚೂರು ತೆರಿಗೆ ಮಾಡೋಣ ಅಂತ. ತೆರಿಗೆ ಮಾಡೋಕೆ ಯಾವುದೂ ಸಿಗಲಿಲ್ಲ ಸದ್ಯಕ್ಕೆ. ಏನು ಮಾಡೋಕ್ಕಲ್ಲ. ಇದು ಏರಿಯಾ ನಿಮ್ಗೆ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ. ಇದು ಡಿ ಸಿ ಆಫೀಸು. ಈ ಡಿ ಸಿ ಆಫೀಸಲ್ಲಿ ಬರುತ್ತೆ ಅಂತ ಈ ವಿಡಿಯೋ ನೋಡ್ತೀರಾ ಯಾರಿಗಾದ್ರೂ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ. ಯಾರು ಎಷ್ಟು ಕರೆಕ್ಟಾಗಿ ನೋಡ್ತೀರಾ ಹೇಳ್ತೀರಾ ನೋಡೋಣ. ಹಿಂಗಾಡಿ ಪರದಾಡ್ಕೊಂಡು ಸೀದಾ ಕೆಲಸ ಮಾಡೋ ಜಾಗದ ಹತ್ರ ಬಂದೇ ಬಿಟ್ವಿ. ಅಲ್ಲಿ ಬಂದುಬಿಟ್ರೆ ಸೆಕ್ಯೂರಿಟಿ ನಿಮ್ಮನ್ನ ಯಾರು ಕಳಿಸಿರೋದು, ಏನು ಕಳಿಸಿರೋದು, ಯಾವ ಕಂಪ್ನಿ ಕೆಲಸಕ್ಕೆ ಕಳಿಸಿರೋದು ಎಲ್ಲ ಬರ್ದು ಎಂಟ್ರಿ ಮಾಡಿ ಒಳಗೆ ಹೋಗಿ ಅಂದರು. ನಮ್ಮ ಅಣ್ಣವ್ರು ಎಂಟ್ರಿ ಮಾಡ್ತಾಯಿತ್ತು. ಆಲ್ರೆಡಿ ನಂದು ಎಂಟ್ರಿ ಮಾಡಿಸಿ ನಾನು ಹೋಗ್ಬಿಟ್ಟಿದ್ದೆ. ನಾವು ಬಂದಿರೋ ಕಂಪ್ನಿ ಯಾವ್ದಪ್ಪ ಅಂದರೆ ಇದೆ ನೋಡಿ, ನಾವು ಬಂದಿರೋ ಕಂಪ್ನಿ. ನಮ್ಮ ರಾಣಿ ಹಿಂದೆಗಡೆ ನಿಂತ್ಬಿಟ್ಟವಳ. ನಮ್ಮ ಹುಡುಗ ಮುಂದೆ ಇರೋದನ್ನ ರಾಣಿ ಮಾಡ್ಕೊಂಡ್ಬಿಡ್ತಾನೇನೋ ಅಂತ ಭಯ ನಮ್ಮ ಹುಡುಗ. ಇರಲಿ ಅಂತಂದು ಆ ಕಡೆ ಈ ಕಡೆ ತಿರುಗಿ ಸುತ್ತಮುತ್ತ ಆಡಿ ನೋಡಿ
ಗಾಡಿ ಎತ್ಕೊಂಡು ನನಗೇನು ಮೊದಲು ನಮ್ಮ ಹುಡುಗರು ಗಾಡಿ ಎತ್ತಿ ಸ್ಟಾರ್ಟ್ ಇವ್ರು ನೋಡ್ರಿ ನಮ್ಮ ಅಣ್ಣವರು ಕಣದಲ್ಲೂ ಕೇಸರಿ ಅಂತ ವಿಮಾನ ಅಲ್ಲಾಡಿಸ್ತವ್ರೆ. ಇದೇ ಸೈಟಲ್ಲಿ ನಾವು ಮಣ್ಣು ಹೊಡಿಬೇಕಂತೆ. ಮಣ್ಣು ತುಂಬೋದಕ್ಕೆ ಅಂತ JCB ಬಂತು. ಈ ಸೈಟಲ್ಲಿ ನಾವು ಮಣ್ಣ ಗುಡ್ಡೆ ಹಾಕೊಂಡು ಬರ್ಬೇಕಂತೆ. ನಾವು ಗೊತ್ತಲ್ಲ ಯಾವ ರೇಂಜಿಗೆ ಕಿತ್ಕಿತ್ತು ಗುಡ್ಡೆ ಹಾಕ್ತೀವಿ ಅಂತ. ಹಂಗೆ ಮಣ್ಣು ತುಂಬಿ ಗುಡ್ಡೆ ಹಾಕ್ತೀವಿ. ಅದೇ ಖುಷಿಗಿರ್ಲಿ ಅಂತ ನಮ್ಮ ಹುಡುಗನಿಗೆ ಮೈನೋವು ಜಾಸ್ತಿ ಆಗ್ಬಾರ್ದು ಅಂತ JCB ಅಣ್ಣ ಬಂದ್ಬಿಟ್ಟು ಇರ್ಲಿ ತಾಗುರು ನಿಮ್ಗೊಂದು ಒಳ್ಳೆ ದಾರಿ ಮಾಡ್ಕೊಡ್ತೀನಿ ಸುರಕ್ಷಿತವಾಗಿ ತಲುಪಕ್ಕೆ ಅಂತ ಹೇಳ್ಬಿಟ್ಟು ಒಂದು ರ್ಯಾಂಪ್ ಮಾಡ್ತಾ ಇದ್ದಾರೆ. ಅವರು ರ್ಯಾಂಪ್ ಗಿಂಪ್ ಎಲ್ಲ ಮಾಡಿ ಮುಗಿಸೋ ಗ್ಯಾಪಲ್ಲಿ ನಾವು ಒಂಚೂರು ಆ ಕಡೆ ಈ ಕಡೆ ನೋಡ್ಬಿಟ್ಟು ಏರಿಯಾ ಹೆಂಗೈತೆ ಅಂತ ನೋಡ್ಬಿಟ್ವಿ. ಅಯ್ಯೋ ಧೂಳಿಗೆ ತಂದು ಗಾಡೀಲಿ ಹೊಡೆದು ಹಾಕಿದೆ. ಅವರು ಎತ್ತಿ ಮೇಲಿಂದ ಸುರಿಯೋದು ನೋಡಿದ್ರೆ ಮನಸ್ಸಿಗೆ ತುಂಬಾ ನೋವಾಗ್ತೈತೆ. ನಮ್ಮ ಹುಡುಗಿಗೆ ಎಷ್ಟು ನೋವಾಗ್ತಿದೆಯೋ ಗೊತ್ತಿಲ್ಲ. ನಮ್ಮ ಹುಡುಗ ಅಂದ್ರೆ ನಮ್ಮ ಟ್ರ್ಯಾಕ್ಟ್ರು ನೋಡ್ರಿ. ನಮ್ಮ ಹುಡುಗ ರಿವರ್ಸ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಏನ್ ಹೇಳಿದ್ರು ಅಂದ್ರೆ ರಿವರ್ಸ್ ಹೊಡೆದ್ಬಿಟ್ಟು ಒಂದೇ ಹತ್ರ ಗುಡ್ಡೆ ಬೀಳ್ಬೇಡ್ರಪ್ಪ, ಯಾಕಂದ್ರೆ ಗುಡ್ಡೆ ಬಿದ್ರೆ ಡೋಸಿಂಗ್ ಮಾಡಕ್ಕೆ ಸರಿಯಾಗಿ ಬರಲ್ಲ ಅಂದ್ರು. ಅದಕ್ಕೆ ಲಿಫ್ಟಿಗೆ ಎತ್ಬಿಟ್ಟು ಸ್ವಲ್ಪ ಮುಂದೆ ಗಾಡಿ ಮೂವ್ ಮಾಡ್ರಿ ಅಂದ್ರು. ಅವರೆಲ್ಲ ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಅದೇ ತರ ಸ್ವಲ್ಪ ಮೂವ್ ಮಾಡ್ತಾ ಇದ್ವಿ. ಮೂವ್ ಮಾಡ್ಕೊಂಡು ಮುಂದೆ ಬರ್ತಾ ಇದ್ವಿ. ಮಣ್ಣು ಹಿಂದೆಗಡೆ ಬೀಳ್ತಾ ಇತ್ತು. ಇದು ಒಳ್ಳೆ ಮ್ಯಾಜಿಕ್ ಏನಲ್ಲ ಬಿಡು, ಎಲ್ಲ ಡ್ರೈವರ್ ಕೂಡ ಮಾಡೋದೆ. ಮುಂದೆಗಡೆ ಬಂದು ನೋಡಿದ್ರೆ ನಮ್ಮ ಹುಡುಗ ಬಂದ್ಬಿಟ್ಟು ಇಲ್ಲಾಗೂ ಗಾಡಿ ಸಿಗಾಕಣಂಗೆ ಕಾಣ್ತಾ ಐತೆ, ನೀನು ನೋಡ್ತಾ ಇರು, ಒಳಗಡೆ ಊದ್ಕೊಂಬಂಕೊಂಡ್ರೆ ನನಗೆ ಹೇಳ್ಬಿಡು, ನಾನು ಹಂಗೆ ಮುಂದೆ ತಂತೀನಿ ಅಂದ್ರೆ ಊದ್ಕೊಳುತ್ತೇನೋ ಅಂತ ಬಂದು ನೋಡಿದೆ. ಎಲ್ಲೂ ಊದ್ಕೊಂಡೇ ಇಲ್ಲ ಗುರು ಗಾಡಿ. ಚಿತ್ರವಾಗಿ ಹೋಗಿ ಆ ಜಾಗಕ್ಕೆ ತಲುಪ್ತು. ಅಲ್ಲಿಂದ ನಮ್ಮ ಹುಡುಗ ಅನ್ಲೋಡ್ ಮಾಡ್ಕೊಂಡು ಮುಂದೆ ಬರ್ತಾರೆ. ಇದೇನು ಗುರು ಮಹೇಂದ್ರ ಇವ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ನೀವು ಮಾಡಲ್ಲ. ಹಂಗೆ ನೀವು ಓಡಿಸೋ ಗಾಡಿ ಯಾವುದು ಅಂತ ಅನಿಸ್ತು ಕಮೆಂಟ್ ಹಾಕ್ಬಿಡಿ. ನಿಮ್ಮ ಗಾಡಿಗೆ ನೀವು ಒಂದು ಮಾತಲ್ಲಿ ಹೇಳೋದಾದ್ರೆ ಏನಂತ ಹೆಸರಿಟ್ಟು ಹೇಳ್ತೀರ ಅಂತ ಒಂದು ಕಮೆಂಟ್ ಹಾಕಿ. ನೋಡಿ ಮತ್ತೆ ಲೋಡ್ ಮಾಡಿಸ್ತಾ ಇದ್ದಾರೆ. ಏನು ಅದೇ ಮಣ್ಣು, ಅದೇ ತುಂಬೋದು, ಅದೇ ಸುರಿಯೋದು. ನೋಡುಗಳು ಮಧ್ಯಾಹ್ನ ಟೈಮು ಬಿಸಿಲಲ್ಲಿ ಈ ಧೂಳಲ್ಲಿ ಈ ಕೆಲಸ. ಟ್ರ್ಯಾಕ್ಟರ್ ಡ್ರೈವಿಂಗ್ ಲೈಫ್ ಇಷ್ಟು ಬರೋ ಈ ಧೂಳಲ್ಲಿ ಅಪ್ಪ ತಲೆ ಬಿಸಿ ಅಂದರೆ ತಲೆ ಬಿಸಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಕೇಳೋರು ಹೇಳೋರು ಯಾರು ಇಲ್ಲ. ಮಾಡಬೇಕು, ದುಡಿಬೇಕು, ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು. ಅಯ್ಯೋ JCB ಅಣ್ಣ ಕೆರೆದು ತುಂಬ್ತವನೆ. ಆ ಕೆರೆದು ತುಂಬಕ್ಕೆ ಒಂದೊಂದು ಬಾಡ್ಲಿ ಹಾಕೋವಷ್ಟಿಗೆ 1 hour ಆಗ್ತದೆ. ಏನು ಮಾಡೋಕ್ಕಲ್ಲ, ಕಂಪ್ನಿ ಕೆಲಸ ಅಂದರೆ ಎಲ್ಲ ಹಿಂಗೆ ಇರುತ್ತೆ. ಲೆವೆಲ್ ಕೂಡ ಕೊಡಬೇಕು, ಮಣ್ಣು ಕೂಡ ಲೋಡ್ ಮಾಡಬೇಕು. ನಮ್ಮಳ್ಳಿ ಕಡೆ ಆದರೆ ಗೊತ್ತಲ್ಲ, ಗುಂಡಿ ಇಕ್ಕೋದು ತುಂಬೋದು ಒಗೆಯೋದು, ಇನ್ನೇಂಗ. ಅಯ್ಯೋ ಪಾಪ ನಾಯಿ ಮನೆ ಮೇಲೆ ಮಣ್ಣು ಬಿತ್ತು. ಇವು ನೋಡ್ರಿ ಕೊಕ್ರೆಗಳು ಎಲ್ಲಾದರೂ ಮಣ್ಣು ಸ್ವಲ್ಪ ಕೆತ್ತಿದ್ರು, ಹೊಲ ಉಳುಮೆ ಮಾಡ್ತಿದ್ರು, ಅಲ್ಲಿ ಹಸಿ ಮಣ್ಣು ಸಿಕ್ಕಿದ ತಕ್ಷಣ ಬಂದ್ಬಿಡ್ತವೆ. ಅವು ಬಂದಿರೋದು ನೋಡೋಕ್ಕೆ ಒಂಥರ ಚಂದ. ಅವೇನಕ್ಕೆ ಬಂದಿರ್ತವೆ ಅಂತ ನಿಮ್ಗೆ ಯಾರು ಗೊತ್ತಿರೋ ಕಮೆಂಟ್ ಹಾಕಿ. ಹಿಂಗಾಡಿ ಎಲ್ಲ ಲೋಡ್ ಮುಗಿಸಿ ಮನೆಗೆ ಹೋಗೋ ಟೈಮ್ ಕೂಡ ಆಯಿತು. ನಾವು ಬೆಳಗ್ಗೆ ಬಂದಾಗ ಹೆಂಗಿದ್ದೆ ಈಗ ಹೆಂಗಿದ್ದೆ ಅಂತ ನೋಡ್ಕೊಂಡ್ರೆ ನನಗೆ ಸಾಕಾಯಿತು. ಹೋದ್ರೆ ಹೋಗ್ಲಿ ಲಾಸ್ಟ್ ಲೋಡ್ ಅಲ್ಲ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಲಾಸ್ಟ್ ಲೋಡ ಶುರುವಾಕಿ ರಿವರ್ಸ್ ಹೊಡ್ಕೊಂಡ್ಬಿಟ್ಟು ಲಿಫ್ಟ್ ಕುಟು ಅಂತ ಎತ್ತುತ್ತಾ ಇದ್ದೀನಿ. ಕುಟು ಅಂತ ಎತ್ತೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಸ್ಕೇಟ್ರ್ ಕೊಟ್ಟು ಎತ್ತಾನ ಅಂತ ಹೇಳ್ಬಿಟ್ಟು ಎಸ್ಕೇಟ್ರ್ ಕೊಟ್ಟು ದಾಬೈಸಿ ಎತ್ತೇಬಿಟ್ಟೆ ಮೇಲ್ಗಡೆ. ಎತ್ತಿದ ತಕ್ಷಣ ತುಕ್ಕು ಅಂತ ಮಣ್ಣು ಬಿದ್ದು ಖುಷಿಯಲ್ಲಿ ನಾನು ಬಂದ್ಬಿಟ್ಟು ಗಾಡಿ ಲಿಫ್ಟ್ ಇಳಿಸ್ಬಿಟ್ಟು ಗೇರ್ಗೆ ಹಾಕೊಂಡು ಹೊಡ್ಕೊಂಡು ಹೋದೆ. ಯಾಕಂದರೆ ಮನೆಗೆ ಹೋಗೋ ಟೈಮ್ ಬಂದರೆ ಖುಷಿನೇ ಬೇರೆ. ಕೆಲಸ ಬಿಟ್ಟು ಏನು ಮಾಡೋದು, ನಾಳೆನೇ ಇಲ್ಲೇ ಕೆಲಸ ಐತಂತೆ. ಅದಕ್ಕೆ ಗಾಡಿ ಇಲ್ಲೇ ಸೈಡ್ಗೆ ಹಾಕಿ ಬಸ್ ಹತ್ಕೊಂಡು ಬಂದ್ಬಿಡು ಅಂದರು ಓನರು.